ನಿನ್ನೆ ನಮ್ಮ ತಂಗಿ ಪಾಸ್ ಆಗಿದ್ದಕ್ಕೆ ಅಲ್ಲಿನೂ ದೇಪರೆ ಇವತ್ತು ಇಲ್ಲಿ ದೇಪಾಕತ್ತಾರ. ಈಗ ನಿಮ್ಮ ಮಗಳು ಎಷ್ಟು ದೇಪ್ಬೋದು ಇವತ್ತು? ಇದಕ್ಕೆ ನಾ ಕೊಡಂಗಿಲ್ಲ ಹೇಳಿನಿಗೆ. ಅದು ಬಿಡ್ರಿ ಇಲ್ಲಿ ನೋಡ್ರಿ ಬೈ ಟು ಗೆಟ್ 50% ಆಫ್. ಅದಕ್ಕೆ ಟೋಟಲ್ ಬಿಲ್ ಆಗಿರೋದು ದಿನ ಇದು ಇದು ರೆಗ್ಯುಲರ್ ಆಗ್ಬಿಡತ್ತೆ ಅನ್ನಕ್ಕೆ. ಸೈಕಾ 3 ವರ್ಷ ಅಲ್ಲ ಯಾವ ಗಟ್ರ ನೀರನ್ನ ಮಾಡಿರ್ತಾನೆ ನನ್ನ. ಈಗ ನಮ್ಮ ಡಾಗ್ ಅಂದ್ರೆ ನಮ್ಮ ತಂಗಿಯವರು ಸಮ್ ಕ್ವಶನ್ಸ್ ರಿಗಾರ್ಡಿಂಗ್ ಅವರ್ ಲೈಫ್ ಎಕ್ಸೆಟ್ರಾ ಒಟ್ಟ ಒಂದೊಂದು ಕ್ವಶನ್ಸ್ ಲ್ಯಾಗ್ ಮಾಡಬೇಡ, ತೂರಾಡಿ ಬಡಿದ್ದೀನಿ. ಲೈಫ್ ಅಲ್ಲಿ ನಿನ್ ಇನ್ಸ್ಪಿರೇಷನ್ ಯಾರು? SLC ಪಾಸ್ ಹೆಂಗಾಗಿ ನಿಂದು ನಾ ಕೇಳ್ತಾರೆ ನಿನ್ ಯಾವಲ್ಲ ಎಲ್ಲ ಬರೀ ಈಕಿನ ಕೇಳ್ಕೊಂಡ್ ಕುಂತಾಳೆ. ಒಂದೇನಂದ್ರೆ ನಮ್ಮ ತಂಗಿಗೆ ಸಂಗೀತ ಕ್ಲಾಸಿಗೆ ಹಚ್ಚಿನಿ. ನಾನು ಕ್ವಶನ್ ಅದ ಮುಗುಳು ಮುಜಂಡ್ ಆಡ್ಬೋದು ನೀನು ಅಷ್ಟೇ. ಸ್ವಲ್ಪ 4ನೇ ಮನೆಗೆ ಹೋಗ್ಲಿ. ಪ್ರೆಸೆಂಟ್ ಗರ್ಲ್ ನಿಮ್ ದೋಸ್ತ ಕೂಡ ಯಾವ ವಿಷಯಕ್ಕೆ ಏನಾರು ಜಗಳ ಆಗೈತ? ಇಲ್ಲಪ್ಪ ನನ್ಗೆ ಹಂಗತ್ತರ ಆಗಿಲ್ಲ ಅಂತಂದ್ರೆ ನಿನ್ ಸ್ಕೂಲಿನ ಬೆಸ್ಟ್ ಫ್ರೆಂಡ್ ಯಾರು? ಅವ್ರು ಯಾಕೆ ಬಿಡ್ತಾರಲ್ಲ ಕಮೆಂಟ್ ನಾ ಹೇಳೋದೇ ಬೇಡ. ಪ್ರತಿ ಸಲ ಬಂದಾಗ ಅನ್ನಕ್ಕನ್ ರೊಕ್ಕ ವೇಸ್ಟ್ ಮಾಡಾಗತ್ತೆ ಇಲ್ಲ. ಸಾಂಗ್ ಡೆಡಿಕೇಟ್ ಮಾಡ್ಬೇಕು. ಇಲ್ಲ ನೋ ಸಾರಿ ಅದಾದ 1 ವರ್ಷಕ್ಕೆ ಒಳ್ಳೆ ಬರ್ದಿಡಿ. ಒಂದೇ ಕ್ವಶನ್, ಲಾಸ್ಟ್ ಕ್ವಶನ್, ಪಾಸಿಟಿವ್ ನೆಗೆಟಿವ್ ಇವರಿಬ್ರು ಬಗ್ಗೆ ಹೇಳ್ಬೇಕು. ಒಂದು ಐಶ್ವರ್ಯಕ್ಕ, ಶ್ವೇತಕ್ಕ. ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿರೋದು ವಿಶಲ್ ಮಾಡ್ತೀವಿ, ಯಾಕಂದರೆ ನಿನ್ನೆ ನಮ್ಮ ತಂಗಿ ಪಾಸ್ ಆಗಿದ್ದಕ್ಕೆ ಅಲ್ಲಿನೂ ದೇಪರೆ ಇವತ್ತು ಇಲ್ಲಿ ದೇಪಾಕತ್ತಾರ. ಅದಕ್ಕೆ ಈಗ ಹೊಂಟಿವ್ರಿ. ನಮ್ಮ ಮಮ್ಮಿನ ಏನು ಮಾಡ್ತಾರೆ ಗೊತ್ತಿಲ್ಲ ಶಾಪಿಂಗ್. ಈಗ ನಿಮ್ಮ ಮಗಳು ಎಷ್ಟು ದೇಪ್ಬೋದು ಇವತ್ತು? ನೋಡೋದಲ್ಲಿ ಏನೇನು ತೊಗೊಂತಾಳಂತ ತೆಗಿಲೇ ಕತ್ತಿ 3,000 ಆಯ್ತಾ ನೋಟ್ ಅಷ್ಟೇ. ಇದಕ್ಕೆ ನಾ ಕೊಡಂಗಿಲ್ಲ ಹೇಳಿನಿಗೆ. ಹೆಣ್ಮಕ್ಳಿಗೆ ಆಫರ್ ನೋಡ್ರಿ ಗೈಸ್, ಬೈ ಟು ಗೆಟ್ 100% ಆಫ್. ಅದು ಬಿಡ್ರಿ ಇಲ್ಲಿ ನೋಡ್ರಿ ಬೈ ಟು ಗೆಟ್ 50% ಆಫ್. ಎರಡು ತೊಗೊಂಡಾದ್ಮೇಲೆ MRP ಮ್ಯಾಗೆ MRP ನೋಡ್ಬಿಡಮ್ ಗೈಸ್. 400 ಗೈಸ್ 399 ಅನ್ನೋ ಅವತ್ತ ಇದಾವ. ಫುಲ್ ಇವತ್ತಂತೂ ಅನಾಥ ಮಾರ್ಕೆಟಿಂಗ್ ಫುಲ್ ಸೈಕ್ ಇವರು ಪಾಸ್ ಆಗೋದ್ರಲ್ಲಿ ಇದೊಂದು ಅಡ್ವಾಂಟೇಜ್. ಫೈನಲಿ ಎಲ್ಲ ಬಿಲ್ ಆಯ್ತು, ಯಾಕಂದ್ರೆ ಒಳಗೆ ವಿಡಿಯೋ ಮಾಡಕ್ ಬಿಡಲಿಲ್ಲ, ಬೈದ್ರು ನನಗೆ. ಅದಕ್ಕೆ ಟೋಟಲ್ ಬಿಲ್ ಆಗಿರೋದು ನಿಯರ್ ಬೈ 2,13. ಇವ್ರು ಇಲ್ಲಿ ಹೈಲೈಟ್ ಮಾಡಿರೋದು ಟೋಟಲ್ ಅಂದ್ರೆ ಈಕಿ ಇಷ್ಟು ಬಟ್ಟಿದೊಳಗ ಸೇವ್ ಎಷ್ಟು ಮಾಡ್ಯಾಳ ಅನ್ನೋದು 319 ಅನ್ನಕ ಸೇವ್ ಮಾಡಿರೋದು. ಆದರೂ 2,000 ಚಿಲ್ಲರೆ ಆಗೈತೆ. ನಿನ್ನೆ ಎಷ್ಟು ಅಷ್ಟು ಟೋಟಲ್ ಒಂದು 8,000 ಆಯ್ತಲ್ಲ. 8,000 ಎಲ್ಲಿ ಟೋಟಲ್ ಅದು ನಿನ್ನೆದು ಇವತ್ತಿಂದೆಲ್ಲ ಸೇರಿ 8,000 ಮುಗುಳಿ ಆಗೈತೆ ಅಲ್ಲಿ. 2,500 ಇವತ್ತು ಎಷ್ಟು ಆಗದ? 4,000 ಆಗಿದ್ದು 8,000 ಎಲ್ಲಿ ಆಗಿದ್ದು? ಈಗ ಖರ್ಚಿಗೆ ಎಷ್ಟು ಕೊಡ್ತೀವಿ ಈಗ? ಮತ್ತೆ ಇದೆಲ್ಲ ಆದ್ಮೇಲೆ 4,000 ಖರ್ಚು. ನಾ ಯಾವಾಗ ಏನಾರು ಕೇಳಿ ನೀನು ದುಡಿತಲ್ಲ ಗಣಮಗನ್ ಕೇಳ್ತಿ. ನಂಗೆ JCB ಬಂದು ಕೊಡಿಸ್. JCB ಕೊಡಿಸ್. ರಿಮೋಟ್ ಕಂಟ್ರೋಲ್ JCB 1,500 ಐತೆ. JCB ತಗೊಂತಾನೆ ಕರೆ ಭೂಮಿ. ಈಗ ಮುಂದೆ ನನ್ನ ಮಗಗೆ ತೊಗೊಂಡ್ರು ರೇಟ್ ಜಾಸ್ತಿ ಆಗತ್ತೆ. ಸಾಕು ಮುಂದೆ ನೋಡಿ ದುಡಿ ಮಗನೇ ಮನೆ ನೋಡ್ಕೊ. ಬರೀ ಮಗ ವಿಶಲ್ ಮ್ಯಾಟ್ ಆದಮೇಲೆ ಸೀದಾ ಬಂದ್ರೆ ಮತ್ತೆ ಪಾನಿಪುರಿ. ದಿನ ಇದು ರೆಗ್ಯುಲರ್ ಆಗ್ಬಿಡತ್ತೆ ಅನ್ನಕ್ಕೆ. ಅನ್ನಕ್ಕಂದಿದ್ದಕ್ಕೆ ಈ ಸಲ ಕರ್ಕೊಂಬಂದಿರೋದು ನಮ್ಮ ಇದಕ್ಕಲ್ಲ ಅಂತಲ್ಲ, ನೀವು ನಮ್ಮ ವೈಯಕ್ತಿಕ ಅಂತಂತಲ್ಲ. ಕರೆಕ್ಟಾ? ಏಯ್ ತಿನ್ಮಿ ನೀ ಯಾಕೆ ರೇಟ್ ತಗಮ್ಮಿ ತಿನ್ಮಿ ಜಲ್ದಿ ತಿನ್ನು. ಹಾಂ ಹೆಂಗಿತ್ತು ಸೈಕಾ 3 ವರ್ಷ ಹೆಂಗಿತ್ತ? ಸೈಕಿತ್ ಬಾ ಜಲ್ದಿ ಮನೆಗೆ. ನೆಗಡಿ ಬಂದ್ರೆ ಫಸ್ಟ್ ಸೀದಾ ಇಲ್ಲಿ ಬರ್ಬೇಕು. ಟ್ಯಾಬ್ಲೆಟ್ ಗಿಬ್ಲೆಟ್ ತುಂಬಾರ್ದು. ಗಂಟ ಕ್ಲಿಯರ್ ಆತಿಲ್ಲ. ಹಾಂ ಲಾಸ್ಟ್ ಇದೆ ಸುಕ್ಕ ಅದು ಚಾಟ್ ಮಸಾಲೆ ಜಗ್ಗಿ ಇತ್ತು. ಅನ್ನೋದು ಕಾರ್ ಇರೋದಕ್ಕೆ ಕುಲ್ಫಿ ಕೊಡ್ಸಕತ್ತೀನಿ. ಇಬ್ಬರು ತಿಂತಾರೆ ಕುಲ್ಫಿ. ಅನ್ನಕ್ಕನ್ನು ತಿಂದು ಹೋಗಮ್ಮ ಸೀದಾ ಮನೆಗೆ ಹೋಗೋಣ. ಹೆಂಗೈತೆ ಕುಲ್ಫಿ? ಗಿರ್ಮಿಟ್ ಮೇ ತರಲ ಸ್ವಲ್ಪ ಮನೆಗೆ ಹೋಗ್ಲೇ ಮತ್ತೆ ಹಿಂಗಂದ್ರೆ ಹಿಂಗಂದ್ರೆ ಆಗ್ತಾವ ಮನೆಗೆ. ಅಲ್ಲ ಯಾವ ಗಟ್ರ ನೀರನ್ನ ಮಾಡಿರ್ತಾನೆ ನನ್ನ. ಅದಕ್ಕೆ ಅದೇನು ಸ್ವೀಟ್ ಇಲ್ಲ ಪಾಟ್ ಸ್ವೀಟ್ ಇಲ್ಲ ಫಿಕ್ಸ್ ಗಟ್ರ ನೀರು. ಬಾ ಹೋಗ್ಬಾಲೆ ಅಲ್ಲಿ ಹೋಗ್ಬೇಕು. ಮೀನ ಊಟ ಮಾಡಿ ಹೋಗ್ಬೇಕು. ನಾನು ಓ ಮೇಮ. ಈಗ ಫೈನಲಿ ನಾವು ಮನೆಗೆ ಬಂದ್ರಿ. ಈಗ ಮನೆಗೆ ಬಂದ್ಕೊಳ್ಳೋಣ ಒಂದು ನಾರ್ಮಲ್ ಆದಂತ. ಈಗ ನಮ್ಮ ಡಾಗ್ ಅಂದ್ರೆ ನಮ್ಮ ತಂಗಿಯವರು ಕಾಣಕತ್ತಾರಲ್ರಿ, ನಾಯಿ ಮಕ್ಕಂಡೈತೆ ನೋಡ್ರಿ. ಹಾಂ ಸಮ್ ಕ್ವಶನ್ಸ್ ರಿಗಾರ್ಡಿಂಗ್ ಅವರ್ ಲೈಫ್ ಎಕ್ಸೆಟ್ರಾ ಅವರು ಕೇಳ್ತಾರೆ, ನಾವು ಕೇಳುವ.
ನಾಯಿ ಕೇಳಿ ಮಾತಾಡ್ಲಿ ಇಲ್ಲಿ ನಮಸ್ಕಾರ ಜನರೇ ಅಂತ ಹೇಳ. ಎಸ್ ಗೈಸ್ ಫಸ್ಟ್ ಕ್ವಶನ್ಸ್ ಯಾರು ನೀ ಕೇಳ ನಾ ಕೇಳ ಏನಂತ ಭೂಮಿಕಾ ಕೇಳ ಅದಕ್ಕೆ ಕೇಳ್ತನಲ್ಲ ಭೂಮಿಕಾ ಅನ್ನೋ ನಾಯಿ ಅಂತ ಬಿರುತ್ತು ಹೆಂಗ್ ಬಂತು ಅಂತ. ನಾನು ಭೂಮಿಕಾ ಅಂತಾನೆ ಇರೋದು, ನಾಯಿ ಅಂತ ಬಿರುದು ಇನ್ನು ಯಾರು ಇಟ್ಟಿಲ್ಲ, ಇಡೋದು ಇಲ್ಲ. ಅಲ್ಲಲ್ಲ ಈಗ ನಾನೇ ಕರೆಯಾಕತ್ತೀನಲ್ಲ, ನನ್ನ ಹೆಸರು ಹೇಳಕ್ ಬರ್ಲೇನೆ. ನೀನೇ ಇಟ್ಟಿರೋದಿನ್ನೇ ಯಾರು? ಮತ್ತೆ ಅದನ್ನ ಹೇಳ, ನಾನು ಒನ್ ವರ್ಡ್ ಆನ್ಸರ್ಸ್ ಬೇಕಾ ನೀನೇ. ಇಲ್ಲಿ ಈಗ ನಿನ್ ಸರ್ದೆ ಒಟ್ಟ ಒಂದೊಂದು ಕ್ವಶನ್ಸ್ ಜಾಸ್ತಿ ಲೈಟ್ ನೋಡಕ್ಕಾಗಲ್ಲ ನನಗೆ. ಮತ್ತೆ ನೀನ್ ನೆಕ್ಸ್ಟ್ ಕ್ವಶನ್ ಕೇಳ, ಲ್ಯಾಗ್ ಮಾಡಬೇಡ, ತೂರಾಡಿ ಬಡಿದ್ದೀನಿ. ಲೈಫಲ್ಲಿ ನಿನ್ ಇನ್ಸ್ಪಿರೇಷನ್ ಯಾರು? ಯಾರು ನನ್ನ ಇನ್ಸ್ಪಿರೇಷನ್? ನೀನ್ ಯಾರು ನೋಡಿ ಇನ್ಸ್ಪೈರ್ ಆಗಿ ಈಕೆ ತ್ರಿಪುರ ಸುಂದರಿ, ಈಕೆ ದೊಡ್ಡಕಿ ಕತ್ಲಾಗ ಕಾಣವಲ್ಲಿ ನಿನ್ನ. ಲೈಫ್ ಇನ್ಸ್ಪಿರೇಷನ್ ಇಸ್ 2 ಮೆಂಬರ್ಸ್. ಅಂದರೆ ಒಂದು ಅಂದರೆ ಇನ್ಸ್ಪಿರೇಷನ್ ಅಂದರೆ ನಮ್ಮ MSG ಅಂದರೆ ಕ್ರಿಕೆಟರು ಅದು ಇದು ಅನ್ನೋದು ಎಕ್ಸೆಟ್ರಾ ಅಂತಲ್ಲ. ಒಟ್ಟು ಯಾವ ಸಿಚುವೇಶನ್ನು ಏನು ಬಂದ್ರಿ ಏನಾದರೂ ಕೂಲಾಗಿ ಹ್ಯಾಂಡಲ್ ಮಾಡ್ಬೇಕು. ಆದ್ರೆ ನಮ್ಗೆ ಅದು ಇನ್ಸ್ಪಿರೇಷನ್ ಅಂತ ತೊಗೊಂಡಿನ ಆದರೂ ಒಂದೊಂದು ಕಡೆ ತಪ್ಪು ಹೋಗುತ್ತಾ ಅಷ್ಟೇ. ಹೇಳಿದ್ನಲ್ಲ MS ಧೋನಿ ಅಂತಂದು. ಇಲ್ಲೇ ಇದೆಯಾ ಎಲ್ಲರೂ ಹೋಗಿ ನಾಯಿ. ಈಗ ನಾನು SLC ಪಾಸ್ ಹೆಂಗಾಗಿ ಟಿಕ್ಕಿಂಗ್ ಮ್ಯಾಚಿಗೆ ಬರಲ್ಲ ಹೇಳಕತ್ತ ಯಪ್ಪ ಅಷ್ಟೇ. ಅವೆಲ್ಲ ಒಳ್ಳೆ ಒನ್ ವರ್ಡ್ ಆನ್ಸರ್ ಮುಗೀತ. ನೀನು ಲೇ ಕೋವಿಡ್ ಸ್ಟಾರ್ಟ್ ಆಗಿದ್ದು ನಮ್ದುಲೇ. ಇಲ್ಲ ನೀನ್ SLC ಪಾಸ್ ಹೆಂಗದಂತ ನಾನು ಹೇಳ ವೀಕ್ಷಕರಿಗೆ. ನಾನು ಕೇಳಿರೋದು ಪಾಸ್ ಒಂದ್ ವರ್ಡ್ ಆನ್ಸರ್ ಅಷ್ಟೇ. ಪಾಸ್ ಆದ್ಮೇಲೆ ಅಷ್ಟೇ ಮುಖ್ಯ. ಅವೆಲ್ಲ ಹೇಳ್ಬಾರ್ದು ಡೀಟೇಲ್ಸ್. ನೆಕ್ಸ್ಟ್ ಕ್ವಶನ್. ಮುಂದಿನ ಬಿಸ್ನೆಸ್ ಹೆಂಗೆ? ಇಟ್ ಈಸ್ ವೆಲ್ ಕ್ವಶನ್. ಬೇರೆ ಯಾವ ತರ ಬಿಸ್ನೆಸ್ ಮಾಡ್ಬೇಕಂತ? ಇಟ್ ಈಸ್ ಅಂದರೆ ಈಗ ಸದ್ಯಕ್ಕೆ ಕ್ಯಾಟ್ರಿಂಗ್ ಒಂದು ಫೋಕಸ್ ಮಾಡೋಕೆ ಬಿಕಾಸ್ ಆಫ್ ಅವರೊಂದು ಕಾಲೇಜ್ ಇರೋದಕ್ಕೆ ಅದು ಸ್ವಲ್ಪ ಡಿಲೇ, ಸ್ವಲ್ಪ ಮಾರ್ಕೆಟಿಂಗ್, ಸ್ವಲ್ಪ ಕ್ಯಾಟ್ರಿಂಗ್ ಬಗ್ಗೆ ನಿಂದು ನಾ ಕೇಳ್ತಾರೆ ನಿನ್ ಎಲ್ಲ ಬರೀ ಈಕಿನ ಕೇಳ್ಕೊಂತಾಳೆ. ಒಂದು ಈಗ ಗೈಸ್ ಇನ್ನೊಂದೇನೆಂದರೆ ನಮ್ಮ ತಂಗಿಗೆ ಸಂಗೀತ ಕ್ಲಾಸಿಗೆ ಹಚ್ಚಿನಿ. ಏನು ಕಕ್ಕ ಕಲ್ತ್ಲು ಏನು ಸಗಣಿ ಕಲ್ತ್ಲು ಗೊತ್ತಿಲ್ಲ. ಅಲ್ಲಿ ಏನು ಕಲ್ತಿ ಒಂದು ಆಡ್ಬೇಕೀಗ. ನೆಟ್ಟ ಹೋರಾಡ್ಬೇಡಿದ್ ನೋಡ. ನಾನು ಕ್ವಶನ್ಲೆ ಅದ ಮುಗುಳು ಮುಜಂಡ್ ಆಡ್ಬೇಕು ನೀನು ಅಷ್ಟೇ. ಇದು ಲೈಟ್ ಭಾಳ ತಿಡ್ಕೊಳಕ್ಕಾಗಲ್ಲ ನನಗೆ. ಜಲ್ದಿ ಹೇಳ. ಮೊದ್ಲ ಕಣ್ಣು ಹೋಗ್ಯಾವ ನಾನು ತಿಂಡಿ. ಮೊದ್ಲ ಕಣ್ಣು ಎಲ್ಲ ಹೋಗ್ಬಿಟ್ಟು ಅವಾಗ ಅದಿದೆ ಅಡ್ಕೇರೆ ಅದು ಎರಡೇ ಲೈನ್ ಬರೋದು ನನಗೆ ಸಾಕು. ನೋಡಿ ಗೈಸ್ ಎರಡೇ ಲೈನ್ ಬರ್ತಾ ಅಂತ ಹೇಳ್ತಲ್ಲ. ಫೀಸ್ 15,000 ಕಟ್ಕೊಂಡಾಳ. ಲೇ ಕಟ್ಟವ್ರದಾರ ಗೊತ್ತಿಲ್ಲ. ನಾನೇ ಒಂದ್ಸಲ ಹೋಗಿ ನಿಮ್ಮ ಟೀಚರಿಗೆ ಕೊಟ್ಟು ಬಂದಿನ. ಆಡ್ ಜಲ್ಲೆ ಗೈಸ್. ಯಾರನ್ನ ಇದು ಸಿಂಗರ್ಸ್ ಏನಾರು ನೋಡಕತ್ತಿದ್ರೆ ಆಕಿ ತಪ್ಪು ಏನಾರು ಆಡಾಕತ್ತಾಳ ಅಂದರೆ ಸ್ವಲ್ಪ ನೋಡ್ಕೊಂಬಿಡ್ರಿ. ಲ್ಯಾಗ್ ಆಗತ್ತಲ್ಲೇ. ಈಗ ಪ್ರಾಕ್ಟೀಸ್ ಮಾಡೋದಲ್ಲೇ. ಈಗ ಸುಮ್ಮ ಒಂದು ಕ್ವಶನ್ ಅನ್ನು ಆಡ್ಬೇಕು. ಏನು ಬರಲ್ಲ. 15,000 ಗೈಸ್. 15,000 ಜೈ ಕರ್ನಾಟಕ. 15,000 ಅಲ್ಲ ಇಲ್ಲ ಗೈಸ್, ಸುಮ್ಮನೆ ಅವಾಗೆಲ್ಲ 15,000 ಕೊಟ್ಟು ನಮ್ಮ ಮನೆಗೆ ಲೇ ನೋಡಿನ್ಲೇ ನೀನ್ ಬಾಳೆ ನೋಡಿ ನಾನು 15,000. ಮತ್ತೆ ನೆಕ್ಸ್ಟ್ 8,000 ಗಿಟಾರ್ ತಗೊಂಡ್ ಇಟ್ಕೊಂಡಿಲ್ಲ ನನ್ನ ಮನ್ಯಾಗ. 8,000 ಅಲ್ಲ, ಅದು 2,000. ಏನಾಗ್ಲಿ ಬಟ್ 1,000 ಅಲ್ಲ. 1,000 8,000 2,000 ಅದು ಎದು ಗೊತ್ತಾ? ನನ್ ಮೆಮೊರಿ ಅದು. ನಾನ್ ಕಲಿಯಕಂತ ತೊಗೊಂಡಿಲ್ಲ. 800 ಲೇ ನೀನ್ ತಿಂಡಿ 800 ಯಾರ್ಲೆ ಸಂಗೀತ ಕಲಿಸ್ತಾರ? ಗೈಸ್ 15,000 ಬರೆದು ಕೊಡ್ತೀನಿ ಬಾಂಡ್ ವ್ಯವಹಾರ ಬೇಕಿದ್ರೆ. ನಾ ಗಿಟಾರ್ ತೊಗೊಂಡಿದ್ದು ಒಂದು ನಾರ್ಮಲ್ ಆದಂತ ಒಂದು ಕ್ಯೂರಿಯಾಸಿಟಿ, ಕಲಿಯಕಂತ ತೊಗೊಂಡಿಲ್ಲ. ಅದು ಇರ್ತೈತಿ. ನಾನು ಯಾಕಂದ್ರೆ ಈಗ ಮುಂದೆ ನನ್ನ ಮಗ ಕಲ್ತ್ನಂದ್ರೆ ಅವ್ನಿಗೆ ಅವಾಗ ರೇಟ್ ಜಾಸ್ತಿ ಆಗ್ಬಾರ್ದಲ್ಲ, ಅದಕ್ಕೆ. ಮತ್ತೆ ನಿಂದ ಹೇಳಿ ಕ್ವಶನ್. ಈಗ ನಂದಾಯ್ತು. ನೀನು ಸಂಗೀತ ಬರಲ್ಲ ಅಂತಂದೆ ಗೈಸ್. 15,000 ಜೈ ಕರ್ನಾಟಕ. ನೀರ್ದಾಗ ಹಿಂಗೆ ಹಾಕ್ದಂಗೆ. ಈಗ ನಾಲ್ಕನೇ ಮನೆ ಆಡ ಸ್ವಲ್ಪ 4ನೇ ಮನೆ ಹೋಗ್ಲಿ. ಸಾಕು. ಕ್ವಶನ್ ನನಗೆ ಕೇಳಿ ಈಗ. ನೆಕ್ಸ್ಟ್ ಪ್ರೆಸೆಂಟ್ ಗರ್ಲ್
ಇನ್ ಯುವರ್ ಲೈಫ್ ಅವ್ಯಾವ ಇಲ್ಲ ಗೈಸ್ ಈಕಿ ಸುಳ್ಳು ಗೈಸ್. ಎಲ್ಲ ಉದ್ರಿ ಮದ್ವಿಗ್ ಕ್ವಶನ್ಸ್ ಹೋದಾಗ ಬರೇ ಎಲ್ಲ ಎಲ್ಲ ಯಾಕಂದ್ರೆ ಈಗ ಹೆಂಗಂದ್ರೆ ಮದ್ವಿಗ್ ಫ್ರ್ಯಾಂಕ್ ಮಾಡ್ಬಿಟ್ಟಿನಲ್ಲ ಸೀರಿಯಸ್ ತೊಗೊಂಡ್ಬಿಟ್ಟಾಳ ಈಗ ನನ್ನ ಕ್ವಶನ್ ಈಗ ನಿಮ್ ದೋಸ್ತು ಕೂಡ ಯಾವ ವಿಷಯಕ್ಕೆ ಏನಾರು ಜಗಳ ಆಗೈತ ಇಲ್ಲಪ್ಪ ನನ್ಗೆ ಹಂಗ ಥರ ಆಗಿಲ್ಲ ಅಂತಂದ್ರೆ ಹಾಗೆ ಹೆಣ್ಮಕ್ಳ ಅಂದ್ಮೇಲೆ ಕೆಸರು ಗೈಸ್ ನಾವು ಹೆಸರು ಹೇಳಕ್ ಹೋಗ್ಬೇಡ ನಾನು ಹೇಳಂದ ಇಲ್ಲ ಗೈಸ್ ಹೆಣ್ಮಕ್ಳು ಗೊತ್ತು ಗೈಸ್ ಅದಕ್ಕೆ ನಾವು ಕ್ವಶನ್ ಅಲ್ಲಿ ಕೇಳಿರ್ತೇವೆ ನಾವು ಸ್ವಲ್ಪ ಎದಕ್ಕ ಅದೇನಪ್ಪ ಅವಳೆ ವಾರ್ಡನ್ನ ಏನೋ ಅಂದ್ಲೇನ ಮಾತ್ ನಮ್ ಜೊತೆ ಬಿಟ್ಬಿಟ್ಲು, ನಾವು ಬಿಟ್ಬಿಟ್ವಿ. ಕೇಕ್ ಕಟ್ ಮಾಡಕಂತ ಕರೆದ್ವಿ, ಬರ್ಲಿಲ್ಲ. ಯಾರ್ ಕೇಕ್? ನನ್ನ ಫ್ರೆಂಡಿನ ಬರ್ಡೇ ಇತ್ತು ರೂಮಲ್ಲಿ, ಅದಕ್ಕೆ ಎಲ್ಲರೂ ಸೇರಿ ಕಟ್ ಮಾಡೋಣ ಅಂತ ಅವ್ಳು ಮಾಡಿದ್ಲು, ಕರೆದ್ವಿ ಬಾ ಅಂತ ಅವ್ಳು ಬರ್ಲಿಲ್ಲ. ಸಣ್ಣ ಸಣ್ಣ ಕಕ್ಕ ವಿಷಯಕ್ಕೆ ಬಿಟ್ಟಿದ್ದು ಮಾತು, ಅದಕ್ಕೆ ನಾನು ತಲೆ ಕೆಡ್ಸ್ಕೊಂಡಿಲ್ಲ. ಹೋಗ ನನ್ನ ಫ್ರೆಂಡ್ ಅಂತ ಒಬ್ರು ಬೆಸ್ಟ್ ನಿನ್ ಸ್ಕೂಲಿನ ಬೆಸ್ಟ್ ಫ್ರೆಂಡ್ ಯಾರು? ನಮ್ಗೆ ಮನ್ಸೂರ್ ಅಂತ ಇದಾನೆ, ಅಜಯ್ ಅಂತ ಇದಾನೆ, ವಿಷ್ಣು ಅಂತ ಇದಾನೆ. ಈ ಮೂವರು ನಮ್ಮ ದೋಸ್ತರು LFS ಒಳಗೆ. ಈ ಮೂವರು ನಾವು 4 ಮಂದಿ ಇರ್ತಿದ್ವಿ. ಮನ್ಸೂರ್, ಅಜಯ್, ವಿಷ್ಣು, ನಾವು 4 ಮಂದಿ ಇರ್ತಿದ್ವಿ. ಮಾರ್ಕಂಡೇಶ್ವರ ಇಡೀ ಸ್ಕೂಲ್ ಯಾರೊಬ್ಬರು ಇದು ಪರ್ಟಿಕ್ಯುಲರ್ ಅನ್ನೋಕೆ, ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರು ಯಾವುದಕ್ಕಿರಲಿ ಏನಿರಲಿ ಎಲ್ಲದಕ್ಕೂ ಮಿಕ್ಸ್ ಆಗ್ತಿದ್ವಿ. ಈಗ ಭೇದ ಭಾವ ಅದು ಅಂದರೆ ಗ್ರೂಪ್ ಗೀಪ್ ಆ ಥರ ಏನಿದ್ದಿದ್ದಿಲ್ಲ, ಎಲ್ಲರೂ ಹಂಗೆ. ಹೆಣ್ಮಕ್ಳು ಹಂಗೆ ಫ್ರೆಂಡ್ಸ್ ಎಲ್ಲರೂ ಇದಾರೆ, ಎಲ್ಲ ಕಾಂಟ್ಯಾಕ್ಟ್ ಆಗಿದಾರೆ. ಅದ್ರಾಗ ಏನೈತಿ ತಿಂಡಿ ಕಾಂಟ್ಯಾಕ್ಟ್ ಅಲ್ಲ. ಈಗ ಒಬ್ರು ಫ್ರೆಂಡ್ ನಿಂಗೆ ಏನೇ ಆಯ್ತಪ್ಪ, ನಿನಗೇನೋ ಒಂದು ಸಿಚುವೇಶನ್ ಬಂತು, ಇವ್ನಿಗೆ ಫೋನ್ ಮಾಡಿದ್ರೆ ಅವ್ರು ಹಾಕ್ಬಿಡ್ತಾರಲ್ಲ ಕಮೆಂಟ್. ನಾವು ಹೇಳೋದೇ ಬೇಡ, ಇವ್ರು ಹಾಕ್ತಾರೆ, ಜನರು ಹಾಕ್ತಾರೆ ಕಮೆಂಟ್. ಬ್ಯಾರ್ರು ಹೇಳೋ ನೆಸೆಸಿಟಿ ಇಲ್ಲ, ಹಾಕೇ ಹಾಕ್ತಾರೆ. ಯಾರಂತ ಅವರು ವೀಕ್ಷಕರು ಗೊತ್ತು, ಏನಿಲ್ಲ. ನೆಕ್ಸ್ಟ್ ಯಾರು? ವರುಣ್. ಮತ್ತು ಅವನೇ ನಿನ್ನ ಹೆಂಡತಿ ಬರ್ತಾಳ. ಈಗ ಯಾರು ನಂದ ಕ್ವಶನ್? ಪ್ರತಿ ಸಲ ಬಂದಾಗ ಅನ್ನಕ್ಕನ್ ರೊಕ್ಕ ವೇಸ್ಟ್ ಮಾಡಾಗತ್ತೆ ಇಲ್ಲ ಇಲ್ಲ ಯಾರು ಈಗ ಅನ್ನೆಸೆಸಿಟಿಗೆ ಅನ್ನೆಸೆಸಿಟಿ ಖರ್ಚು ಮಾಡಾಗತ್ತಿಲ್ಲ. ಇಲ್ಲ, ಒಂದ್ ನಿಮಿಷ ಕೇಳಿ. ನಾನು 3,000 ಈ ಸಲ ನಾನು ನಾಯಿ ಒನ್ ವರ್ಡ್ ಆನ್ಸರ್ ಇದೆ, ಸುಮ್ಮನೆ ಹೇಳ್ಬಿಡ್ಬೇಕು ಅಷ್ಟೇ. ಏನ್ ಕೊಡಿಟ್ಟು ಈ ಸಲ ಕೊಟ್ಟಿರೋದು? ಹಚ್ಚ ಸಲ ಕೊಟ್ಟಿರೋವೆಲ್ಲ ಗೈಸ್ ಅದಿಲ್ಲ. ಸಿಕ್ಕ ಬಿದ್ಲು ಅಕ್ಕ ಒಯ್ಯುತ್ತ ನೀನ ಕಷ್ಟನ ಇಲ್ಲ. ನಿನ್ ಬಾಳೆ ಗೊತ್ತಡೆ, ಹುಟ್ಟಿದಾಗಿಂದ ನೋಡಾಕತ್ತೀನಿ ನಿನ್ನ ಏಳು ಬಾಳೆವು. ಇಲ್ಲ ನೋ ಸಾರಿ ಇಂಥ ಒಂದು ಪರಿಸ್ಥಿತಿ ಬರ್ತಂದ್ರೆ ನಾವು ಯೋಚನೆ ಮಾಡಿಲ್ಲ. ಅದು ಯಾವ ಸಂಗ್ ನೀನು ನೋಡಿದ್ರೆ ಯಾವ್ದು ಇದಾಗಿಲ್ಲ, ಯಾವ್ದು ಅನ್ಸಂಗ್ ಇಲ್ಲ ನಿಂದು. ಏನ್ ದೊಡ್ಡ ಈಕಿ ಐಶ್ವರ್ಯ ರೈ ಈಕೆ ನೋಡ್ಕೊಳ್ಳೋಣ ಒಂದು ಆಡೋ ಇಲ್ಲ ಯಾವಿಲ್ಲ. ನೀನು ನಂದ ಐದ ಹೇಳ. ಮತ್ ಸಾಪ್ ಹೊಡಿಯೋದು ಮತ್ತೆ ನಾ ರೊಕ್ಕ ಗೀಕೆ ಏನು ಕೊಡಂಗಿಲ್ಲ ಅಲ್ಲ ಹೇಳಕತ್ತಿ. ಮತ್ತಿಕ್ಕಿ ಬೆಲ್ಲಕ್ಕೆ ಯೋಚನೆ ಮಾಡಿ ಸಾಪ್ ಹೊಡ್ಯೋದು ಯಾವ್ದೊಂದು ಸಾಂಗ್ ಆಡಿ ರೊಕ್ಕ ದೇಬ್ ಬಿಡೋಣ ನನ್ನ ಕಡೆನು ಅಂತಂದು ಎಲ್ಲ ನಮ್ಮ ಕಡೆ ಇಟ್ಕೊಳಕ್ ಹೋಗ್ಬೇಡ. ನೀನು ಯೋಚನೆ ಮಾಡಾಕತ್ತಿ ಅಂದ್ಮೇಲೆ ಹುಡುಕ ಅಲ್ಲೆಲ್ಲ ಗಾಡಿಯಾಗಿರುತ್ತೆ ನೋಡಿದ, ಇಲ್ಲಿ ಫ್ಯಾನ್ ಗಾಡಿಯಾಗಿರುತ್ತ. ಮುಂದಿನ ಲೈಫ್ ಹೆಂಗೆ? ಲೈಫ್ ಚೆನ್ನಾಗಿ. ಯಾವ ವರ್ಷಕ್ಕೆ ಮದುವೆ ಮಾಡ್ತೀಯ? ನಿಂದಾದ್ಮೇಲೆ ನಂದಿನ್ನು ನಿಂದಾದ 1 ವರ್ಷಕ್ಕೆ ನೋಡ್ಲೆ ಬರ್ದಿಟ್ಟು. ನಾನು 27ಕ್ಕೆ ಆಗ್ತೀನಿ, ನೀ 28ಕ್ಕೆ. ನಿಂದಾಗಿ 1 ವರ್ಷಕ್ಕೆ ನಂದು ಬರ್ದಿಟ್ಕೊಂಡ್ಬಿಡು. ಮತ್ತೆ ಏನು ಹುಡುಗಿ ಹುಡುಕ್ಬೇಕಾ? ಇದೇ ದೇಶದೊಳ ಬೇರೆ ದೇಶದೊಳ? ಏನಪ್ಪ ದೇವ್ರ ಹಣೆ ಬರ್ದಾಗ ದೇವ್ರ ಹಣೆ ಬರ್ದಾಗಿದ್ರೆ ನೋಡಮ್ಮ. ಇಲ್ಲ ನೆಕ್ಸ್ಟ್ ನೀನ ಎಷ್ಟೇ 2 ಕ್ವಶನ್ ಕೇಳಿ ನಾನು ಮಗಣ್ಣನ್ ಬಟ್ ಟೈಮ್ ಆಗದ. ನಿನ್ ಗೋಲ್ಡ್ ಚೇಂಜ್ ಮಾಡಿಸ್ತೀನಿ ಅಂದೆಲ್ಲ, ಯಾವಾಗ ಮಾಡಿಸ್ತೀಯ? ಯಾರಿಗೆ? ಕೊಳ್ಳಾಗೆ. ಯಾರಿಗೆ? ನಿನಗೆ. ನನಗೆ ಈಗ ಬೇಡ ಸದ್ಯಕ್ಕೆ. ಅಂದ್ರೆ ರೊಕ್ಕ ಐತಿ ಹಂಗಂತಲ್ಲ, ಅಂದ್ರೆ ಏನು ನೆಸೆಸಿಟಿ ಏನಿತ್ತು ತೊಗೊಂಡು ಏನು ಮಾಡೋದೈತೆ. ಫಸ್ಟ್ ಬಟ್ಟೆ ತೊಗೋಬೇಕು. ಬಟ್ಟೆ ತೊಗೊಳಕ್ಕೆ ದಿನ ಅದೇ ನನಗೂ ಗೊತ್ತು. ದಿನ ನಿಮ್ಮ ಮೈಂಡಾಗೂ ಬಂದಿರುತ್ತೆ, ದಿನ ಹಾಕಿ ಬಟ್ಟೆ ಹಾಕ್ತಾರೆ. ಇರೋವೆ ಅವು ಇದಾವ. ಹೆಂಗಾಗೈತೆ ಅಂದ್ರೆ ಚಲೋ ಬಟ್ಟೆ. ಯಾ ಬ್ರೋ, ಐ ಆಮ್ ಬಿಕಮಿಂಗ್ ದಿ ಬ್ರ್ಯಾಂಡ್ ಅಂಬಾಸಿಡರ್ ಅಲ್ಲ, ambassador. Yeah, the fluent of the grammar is very dull mind, so I can't say that. ಎಲ್ಲ ಕಕ್ಕ ಕೇಳ್ಬಾರ್ದು ಕ್ವಶನ್ಸ್ ಚಲೋ. ಈಗ ಒಂದೇ ಕ್ವಶನ್, ಲಾಸ್ಟ್ ಕ್ವಶನ್. ಈಗ ಭಾಳ ಇಂಪಾರ್ಟೆಂಟ್ ಇದೆ. ಈಗ ಲಾಸ್ಟ್ ಕ್ವಶನ್ ಏನು ಬಂದ್ಬಿಟ್ಟು ಒಂದು ಪಾಸಿಟಿವ್ ನೆಗೆಟಿವ್ ಇವರಿಬ್ಬರ ಬಗ್ಗೆ ಹೇಳ್ಬೇಕು. ಅದೇ ಹೇಳ್ತೀನಿ, ಕರೆಕ್ಟ್ ಹೇಳ್ಬೇಕು. ಅವ್ರದ್ದು ನೆಗೆಟಿವ್ನೇ ಇಲ್ಲ, ಅವ್ರದ್ದು ಅದೇ ಇಲ್ಲ, ಇದೇ ಇಲ್ಲ ಅಂತೇಳ. ಒಂದು ಐಶ್ವರ್ಯಕ್ಕ, ಶ್ವೇತಕ್ಕ. ಅಂದರೆ ಪಾಸಿಟಿವ್ 1 ಹೇಳ್ಬೇಕು, ನೆಗೆಟಿವ್ 2 ಹೇಳ್ಬೇಕು.
ಹೇಳಪ್ಪ. ಮೂಳೆ ಮುಚ್ಕೊಂಡು ಹೇಳ್ಬೇಕು ಅಷ್ಟೇ. ಪಾಸಿಟಿವ್ ಅಂದ್ರೆ ತಡಿ ಫಸ್ಟ್ ಹೆಸರು ಹೇಳ್ತೀನಿ. ಫಸ್ಟ್ ಐಶ್ವರ್ಯ. ಐಶ್ವರ್ಯಕ್ಕ. ಐಶ್ವರ್ಯ ಪಾಸಿಟಿವ್ ಅಂದ್ರೆ ನನ್ನ ಚೆನ್ನಾಗಿ ನೋಡ್ಕೊಂತಾಳೆ. ಏ, ಅಂದ್ರೆ ಒಬ್ರು ಸಂಸಾರ ಮಾಡ್ತಾರೆ ಹಂಗಲ್ಲ, ಚೆನ್ನಾಗಿ ನೋಡ್ಕೊಂಡು. ಸಂಸಾರ ಅಂತಲ್ಲ, ಮನೆಗೆ ಹೋದಾಗೆಲ್ಲ ಎಲ್ಲರೂ ಮಾಡ್ತಾರ. ಅದು ಕ್ಯಾಂಡಿಡೇಟ್. ಹಂಗಲ್ಲ, ನನಗಂತ ಆಯ್ತಾಯ್ತು. ಓಕೆ ಏನ್ ಓಕೆ. ಬೇಕು ಅದನ್ನ ನೆಗೆಟಿವ್ ಮಾಡ್ಕೊಡ್ತಾರೆ. 2. ಏನ್ ಬೇಕಂತ ಮಾಡ್ಕೊಡ್ತಾರೆ. ನೆಗೆಟಿವ್ 2. ನೆಗೆಟಿವ್ ಯಾ ನೆಗೆಟಿವ್ ಅಂದ್ರೆ ಅವಳು ನನ್ ಬೆಂಗಳೂರು ತೋರ್ಸು ಅಂದ್ರೆ ಇಲ್ಲಿ ಮಟ್ಟ ಅಕ್ಕ ಇದು ಬೆಣ್ಣೆ ತೂರಾಡಿ ಬಿಡಿತ್ ನೋಡ. ನೆಗೆಟಿವ್ ಅಂದ್ರೆ ನನಗೆ ಕಾಲ್ ಮಾಡಲ್ಲ. ಇದು ನೆಗೆಟಿವ್ ಅಂತ ನಾನು ಅನ್ಕೋಬಹುದು. ಮತ್ತೆ ಕಾಲ್ ಮಾಡಲ್ಲ. ಮತ್ತೆ ಇನ್ನೊಂದು ನೆಗೆಟಿವ್ ಬಂದು ಏನ್ ಹುಡುಕ ನೆಗೆಟಿವ್ ಹಾಕಿದ್ರಾಗ ಗೈಸ್ ಇಲ್ಲಾರ್ದಾಗ ಅಕ್ಕಿನ ಬಗ್ಗೆನೇ ಜಾಸ್ತಿ ಹೇಳೋದು ನೆಗೆಟಿವ್. ಈಕಿ ಅಕಸ್ಮಾತ್ ಐಶ್ವರ್ಯಕ್ಕೆ ನೋಡಕತ್ತಿಲ್ಲ ಅಂದ್ರೆ ಪರ್ಸನಲ್ ಆಗಿ ಫೋನ್ ಹಚ್ಚಿ ಏನಾರು ಕೇಳಿ ಬೇಕಾದ್ರೆ ಇದು ಬ್ಲಾಗ್ ಮ್ಯಾಗ ಹೇಳಕತ್ತೀನಿ. ಯಾಕೆ ಭಾಳ ಹೇಳೋದು ನಿನ್ನ ಬಗ್ಗೆ. ಹೇಳಿ ಇನ್ನೊಂದು ಹೇಳು. ಏನೋ ಒಂದು ಹೇಳು ಸುಳ್ಳು ಹೇಳಿ. ಏನೋ ಒಂದು ಹೇಳು ಸುಳ್ಳು. ಏನು ಇದ್ಯಾಕೆ ಯಾರೇನು ಕೋರ್ಟಿಗೆ ಹಾಕಲ್ಲ, ಪೊಲೀಸ್ ಹಿಡಿದು ಕೊಡಲ್ಲ. ಹಾಂ ಒಂದೇ ನೆಗೆಟಿವ್. ಎಲ್ಲರೂ ಇಬ್ಬರದು ಒಂದು ನೆಗೆಟಿವ್ ಒಂದು ಪಾಸಿಟಿವ್. ಹೇಳಲೆ ಇನ್ನೊಂದು ನೆಗೆಟಿವ್. ಇನ್ನೊಂದು ನೆಗೆಟಿವ್ ನೋಡಕ್ ಬರಲ್ಲ. ಏನು ನೋಡಕ್ ಬರಲ್ಲ? ನನ್ನ ಹಾಸ್ಟ್ಲಿಗೆ ಬಂದಿಲ್ಲ ಆಕಿ. ಅದು ನೆಗೆಟಿವ್. ಅವೇ ನೆಗೆಟಿವ್. ಶ್ವೇತಕ್ಕ ಶ್ವೇತಕ್ಕನ್ ಪಾಸಿಟಿವ್ ಏನಂದ್ರ ಆಕಿ ಲೈಫ್ ಆಕಿ ಚೆನ್ನಾಗಿ ನೋಡ್ಕೊಂಡ್ಲು. ಪಾಸಿಟಿವ್ ಏನಾರ ಸಗಣಿ ಆಗಿ ಸಗಣಿ ಒಬ್ಬ್ಯಾ. ಏ ಸುಬ್ಬೆಲ್ಲ ನೆಗೆಟಿವ್ ಹೇಳ. ನೆಗೆಟಿವ್ ಏನು ಐಶ್ವರ್ಯಕ್ಕೆ ನೆಗೆಟಿವ್ ಹೇಳ. ಸಣ್ಣಕ್ಕಿದ್ದೆ ಜಗಳ ಆಡ್ತಿದ್ದೆ ಜಗ್ಗಿ. ಆಕಿನ್ ಬಳೆ ಮಡ್ಚ್ಬಿಟ್ಟಿದ್ದೆ. ಹೇಳ್ತೀನಿ ಮೆಟಲ್ ಬಳಿನೇ ಮಡ್ಚ್ಬಿಟ್ಟಿದ್ದೆ. ಅದು ನೆಗೆಟಿವ್. ಅದು ನೆಗೆಟಿವ್ ಹೆಂಗಂತಾರಲ್ಲ ಜಗಳ ಮಾಡ್ತಿದ್ದೆ ನಾನು. ಬಿಡ ಅದೇನ ಅದು ಈಗಿಂದ ಹೇಳಿ. ಸಣ್ಣವ್ರು ದೊಡ್ಡವ್ರು ಹೇಳ್ತೀನಿ ಅವೆಲ್ಲ ಏನು ಏನು ಶ್ವೇತಕ್ಕಂದ ನೆಗೆಟಿವ್. ಶ್ವೇತಕ್ಕಂದ ನೆಗೆಟಿವ್ ಏನು ಕಂಡಿಲ್ಲ ನನಗೆ. ಅವು ಫಸ್ಟ್ ಬೆಣ್ಣೆ. ಮತ್ತೆ ಶ್ವೇತಕ್ಕಂದ ನೆಗೆಟಿವ್ ಏನಂದ್ರೆ ಏನು ನೆನಪೇ ಆಯ್ತು ಕ್ಯಾಮ್ರಾ ಆಫ್ ಮಾಡ್ತೀನಿ ಹೇಳ. ಅಲ್ಲ ಆಯ್ತು ಕಣ್ಣು ಹೊಡೆದೇ ಬಿಡ. ಕ್ಯಾಮ್ರಾ ಆಫ್ ಮಾಡ್ತೀನಿ ನೆಗೆಟಿವ್ ಏನು ನನಗೆ ನೆನಪಾಗಲ್ತಡಿ. ಏನು ಹೇಳಬೇಕು? ಓಕೆ ಟೇಕ್ ಯುವರ್ ಓನ್ ಟೈಮ್. ಆ್ಯಂಡ್ ಲಾಸ್ಟ್ ನಂದೊಂದು ಹೇಳ್ಬೇಕು. ಅಂದರೆ ಬರೇ ಪಾಸಿಟಿವ್ ಹೇಳ್ಬಾರ್ದು, ನೆಗೆಟಿವ್. ನಿನ್ನ ನೆಗೆಟಿವೇ ಜಗ್ಗಿ ಇರೋದು. ಪಾಸಿಟಿವ್ ಹುಡುಕಿದ್ರು ಸಿಗಲ್ಲ. ಏನು ಇಲ್ಲ ಅನ್ಸುತ್ತೆ. ಓ ಮೈ ಗಾಡ್. ಅಕ್ಕಿದು ನೆಗೆಟಿವ್ ಬಂದ್ಬಿಟ್ಟು ಹೇಳಲೇಬೇಕು ನೀನು. ಸುಳ್ಳಾದ್ರೆ ಹೇಳು, ಕರೆ ಆದ್ರೆ ಹೇಳಲೇಬೇಕು. ಅಕ್ಕಿ ನೆಗೆಟಿವ್ ಬಂದ್ಬಿಟ್ಟು ಮದ್ವೆಗೆ ನನ್ನ ನೀಟಾಗಿ ನೋಡ್ಕೊಂಡಿಲ್ಲ. ಮದ್ವೆಗ ಈಕಿನ ನೀಟಾಗಿ ನೋಡ್ಕೊಂಡಿಲ್ಲ. ಮತ್ತೆ ಇನ್ನೊಂದು ನೆಗೆಟಿವ್ ಬಂದ್ಬಿಟ್ಟು ಜಲ್ದಿ ಲ್ಯಾಗ್ ಆಗತ್ಲೇ. ಇನ್ನೊಂದು ನೆಗೆಟಿವ್ ಏನು ಹೇಳೋಣ, ನನ್ನ ಜೊತೆ ಮಾತು ಬಿಟ್ಟಿಲ್ಲ. ಅದೇ ನೆಗೆಟಿವ್. ಯಾವಾಗ ಬಿಟ್ಟಿಲ್ಲ? ನಡ್ಬರ್ಕ್ ಬಿಟ್ಟಿಲ್ಲ. ಕೈಸ್ ನನಗೆ ಗೊತ್ತಿಲ್ಲ. ಹೇಳ್ ಸ್ವಲ್ಪ ಅದರದ. ಜಗಳ ಆಡಿದ್ದಿ ಅವಾಗಿನೂ ಆಚಾರ್ಯ ಎಲ್ಲ ಆಚಾರ್ಯ ಜೋಲಿ ಇರಲಿ. ಎದಕ್ಕೆ ಜಗಳ? ಏನ ಅವಾಗ ಹೇಳ್ತಿದ್ದಲ್ಲ ಶ್ವೇತಾಕಿ ಹಂಗೆ ಹಿಂಗೆ ಅಂತ. ಈಗ ಸಿಕ್ತ ನೋಡ್ರಿ. ಅದು ಇಲ್ಲ ನೆನಪಾತ. ಈಗ ನನಗೆ ನೆನಪಾತ. ನೆನಪಾತ ಇಲ್ಲ ಗೈಸ್. ಇದು ಅಕ್ಕ ಅದೇನೈತಿ ನಿಮಗೊಂದು ಕ್ವಶನ್. ಈ ಮಾರ್ಕು ಮಕ್ಕದ ಮೇಲೆ ಏನದು? ಇದು ನಮ್ಮ ಹುಡುಗಿ ಮಾರ್ಕ್ ಮಾಡಿರೋದು 2. ಅಂದ್ರೆ ನಾನು ಅಂದ್ರೆ ಇಲ್ಲಿ ಕಟ್ಟಿದ್ದು ಎಷ್ಟು ನಾರ್ಮಲ್ ಇಲ್ಲ ಮನೆ ಸ್ವಲ್ಪ ಹಿಂಗೆ ಹೈಟ್ ಕಟ್ಟಿದ್ದಾಗೇನು ಕೆಳಗ ಗಿಡ ಕೊಯ್ದಿದ್ರು. ಅವಾಗ ಕೊಯ್ದಾಗ ಅದು ಮತ್ತೆ ಹಸಿರಿಂಗೆ ಎದ್ದಿರ್ತಾರ. ಅಂದ್ರೆ ಹಿಂಗೆ ಶಾರ್ಪ್ನೆಸ್ ಇದ್ದಿರ್ತದೆ. ಈಕೆ ಹಿಂದಕ್ಕೆ ಬಂದು ಏನ್ ಮಾಡ್ತಿದ್ದೆ ಅಲ್ಲಿ? ಅದೇನಿಲ್ಲ, ಹಿಂದಕ್ಕೆ ಬಂದು ದುಗಿಸ್ಬಿಟ್ಲ. ಅದೇ ಒಂದೇ ಬಿದ್ದಿದ್ದಕ್ಕೆ 2 ಈಕೆ ಮಾಡಿದ್ದಕ್ಕೆ 2 ಕಣ್ಣಿಗೆ ಹೋಗಿ ಕರೆಯಾಗಿ ಸಿಕ್ಕಿ ನೀನೇ ಅಂತ ಈಗ ದಿಮಾಕ್ ಮಾಡ್ತಿದ್ದೆ. ಆದ್ರೆ ಒಬ್ಸದ್ ನೋಡಕತ್ತೀನಿ, ಮಗಳು ಕೂಡ ಹೋಗಲ್ದು. ಎಸ್ ಇಂದು ಏನಾರು ಕ್ವಶನ್ಸ್ ಏನಾರು ಕೇಳ್ಬೇಕಂದ್ರೆ ಪಾರ್ಟ್ 2 ಏನಾರು ಮಾಡೋಣ. ಪಾರ್ಟ್ 1 ಹಂಗೇನಾರು ಇದೆ. ಅವಾಗ ನಾನು 5 ಫೇಸ್ ರಿವೀಲ್ ಏನಾರು ಮಾಡೋಣ. ಏನು ದೊಡ್ಡ ತ್ರಿಪುರ ಸುಂದರಿ ಏನಂತಲ್ಲ, ಅಂದರೆ ಚೆನ್ನಾಗಿರುತ್ತೆ. ಒಂದು ಫ್ರೇಮ್ನ ಸೆಟ್ ಮಾಡಿ ಮಾತಾಡೋಣ ಏನಾರ ಎಕ್ಸ್ಟ್ರಾ ಇದಂದ್ರೆ ನಮ್ಮ ಮಮ್ಮಿಯವ್ರು ಕೂಡ ಅಂತ ಅಂದರೆ ಇದ್ರೆ ಕಮೆಂಟ್ ಹಾಕಿರಿ ಅಂತ ಹೇಳ್ಕೊಂತ ಐ ಹೋಪ್ ದಿಸ್ ವ್ಲಾಗ್ ಇಸ್ ವೆಲ್ ಆ್ಯಂಡ್ ಗುಡ್ ಇಸ್ ಗೋಯಿಂಗ್ ಆನ್. ಹೇಳ ನೀವು ಊಟ ಚಲೋ ಮಾಡ್ರಿ, ನಾವು ಊಟ ಮಾಡ್ತೀವಿ ಅಂತ ಹೇಳಿ ಟೇಕರ್ ಗುಡ್ ಸ್ವೀಟ್ ಮ್ಯಾಂಡಲ್. ಲವ್ ಯು ಗೈಸ್.